ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯನ್ನ ಸೇರ್ತಾರೆ ಅನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬೆನ್ನಲ್ಲೇ ಗೋವಿಂದ ಕಾರಜೋಳ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಿಜೆಪಿಯ ಸಿದ್ಧಾಂತವನ್ನು ಒಪ್ಪಿ ಡಿಕೆಶಿ ಪಕ್ಷಕ್ಕೆ ಬಂದರೆ ಸ್ವಾಗತ ಅಂತ ಹೇಳಿದ್ದಾರೆ. ಡಿಕೆಶಿ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿಎಂ ಆಗೋದಕ್ಕೆ ಬಿಜೆಪಿ ಸೇರೋದಕ್ಕೂ ಡಿಕೆಶಿ ಸಿದ್ಧರಾಗಬಹುದು. ಸಿಎಂ ಅವಕಾಶಗಳು ಎಲ್ಲಿ ಸಿಗ್ತಾವೋ ಅಲ್ಲಿ ಡಿಕೆಶಿ ಹೋಗ್ತಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ನವರೇ ಹೊಡೆದಾಡಿ ಸಾಯೋದಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ ವಿಷವನ್ನು ಹಾಕುವ ಕೆಲಸವನ್ನು ನಾವ್ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೀದರ್ನಲ್ಲಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಕೆ ಶಿವಕುಮಾರ್ ಒಬ್ಬ ಆಶಾವಾದಿ ರಾಜಕಾರಣಿ, ಮುಖ್ಯಮಂತ್ರಿ ಆಗೋದಕ್ಕೆ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗಬಹುದು. ಬಿಜೆಪಿನ ಬರ್ಬೋದು. ನಾನೇನು ಹೇಳಕತ್ತೀನಿ, ಸಿದ್ಧರಾಗಬಹುದು. ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಆಗ್ಬೇಕಂತಾರೆ. ಅದಕ್ಕಾಗಿ ಮುಖ್ಯಮಂತ್ರಿ ಅವಕಾಶಗಳು ಎಲ್ಲಿ ಕಾಣ್ತಾವ ಅಲ್ಲಿ ಹೋಗ್ತಾರೆ. ಈ ಸರ್ಕಾರ ಬೀಳ್ಬೋದು ಅಂತ ಹೇಳಿ ಸರ್, ಹೆಂಗೆ ಸರ್ಕಾರ ಬೀಳ್ಬೋದಾ? ಅಂದ್ರೆ ಡಿ ಕೆ ಅವರೇ ಹೊಡೆದಾಡಿ ಈಗ ಹಾಲು ಕುಡಿದು ಸಾಯ್ಲಿಕ್ಕತ್ತಾರ ಹೊಡೆದಾಡಿ. ಅವ್ರಿಗೆ ವಿಷ ಹಾಕೋ ಕೆಲಸ ನಾವ್ಯಾಕೆ ಮಾಡೋನು? ಅರ್ಥ ಆಯ್ತು. ಸರ್ಕಾರ ಬೀಳತ್ತಂದ್ರೆ ಬಿಜೆಪಿ ಬರ್ತಾರಂತ ಅರ್ಥ. ನಾನು ಹೇಳೋದು, ನಮ್ಮದೊಂದು ರಾಜಕೀಯ ಪಕ್ಷ. ಯಾವ ಕಾರಣಕ್ಕೂ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಕೂಡುವುದಿಲ್ಲ. ಹಾಲು ಇದು ಗೋವಿಂದ ಕಾರಜೋಳ ಅವರ ಮಾತು. ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ, ಜೊತೆಗೆ ಕಾಂಗ್ರೆಸ್ನ ಈ ಒಳಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ, ಇದರ ನಡುವೆ ಗೋವಿಂದ ಕಾರಜೋಳ ಅವರ ಈ ಮಾತು, ಪಕ್ಷಕ್ಕೆ ಬಂದರೆ ಸ್ವಾಗತ ಅನ್ನುವಂತಹ ಹೇಳಿಕೆ, ಹೇಗೆ ಅರ್ಥ ಮಾಡ್ಕೊಬೇಕು? ಏನು ಕಥೆ ಇದು, ಏನು ಸೂಚಿಸ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್, ನಿಜಕ್ಕೂ ಒಂದು ರೀತಿಯ ಅಂದರೆ ಈಗ ಏನು ರಾಜ್ಯ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು. ಈಗಾಗಲೇ ಡಿಸೆಂಬರ್ಗೆ ಏನು ಒಂದು ರೀತಿಯ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಜೋರಾಗಿ ಕೇಳಿಬರ್ತಿರುವಂಥದ್ದು. ಈ ಮಧ್ಯದಲ್ಲಿ ಏನು ಒಂದು ಗೋವಿಂದ ಕಾರಜೋಳ ಇದ್ದಾರೆ, ಮಾಜಿ ಡಿ ಸಿ ಎಂ ಅವರು ಬೀದರ್ನಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹೊಸ ಬಾಂಬನ್ನು ಹಾಕಿರುವಂಥ, ಅಂದರೆ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ, ಬಿಜೆಪಿಗೆ ಸೇರೋದಕ್ಕೂ ರೆಡಿ ಇದ್ದಾರೆ ಅನ್ನುವಂಥ ಒಂದು ಬಾಂಬನ್ನು ಹಾಕಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಎಲ್ಲೋ ಒಂದು ಕಡೆ ಡಿಸೆಂಬರ್ ಅಂದರೆ ಏನು ಅವರು ಒಪ್ಪಂದ ಆಗಿದೆ, ಸಿ ಎಂ ಮತ್ತು ಏನು ಡಿ ಕೆ ಮತ್ತು ಸಿದ್ದರಾಮಯ್ಯ ಒಪ್ಪಂದ ಆಗಿದೆ, ಆ ಒಪ್ಪಂದ ಪ್ರಕಾರ ನಡೆದಿಲ್ಲ ಅನ್ನುವಂಥದ್ದನ್ನು, ಆದರೆ ಬಹುತೇಕ ಬಿಜೆಪಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನು ಇದು ಸೂಚಿಸಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಗೋವಿಂದ ಕಾರಜೋಳ ಇದ್ದಾರೆ, ಒಂದು ಮಾತೆ ಮುಂದೆ ಹೋಗಿ ಬಿಜೆಪಿಗೆ, ನಮ್ಮ ಸಿದ್ಧಾಂತದ ಬಿಜೆಪಿ ಸಿದ್ಧಾಂತಕ್ಕೆ ಒಪ್ಪಿ ಏನೋ ಒಂದು ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಬರೆದಾದರೆ ಸ್ವಾಗತ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಹೀಗಾಗಿ ಒಂದು ರೀತಿಯ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಏನಿದ್ದಾರೆ, ಒಂದು ಕಡೆ ಬಿಜೆಪಿಯ ಪಕ್ಷದ ಕಡೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅನ್ನುವಂಥದ್ದು. ಯಾಕಂತಂದರೆ ಇನ್ನೇನು ಅವರ ಒಪ್ಪಂದ ಪ್ರಕಾರ ಡಿಸೆಂಬರ್ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಅದಾದ ಬಳಿಕ ಒಂದು ರೀತಿಯ ಏನು ಬದಲಾವಣೆ ಅಂದರೆ ಚರ್ಚೆಗಳಾಗ್ತವೆ, ಅದಾದ ನಂತರ ಏನು ಪರಿಸ್ಥಿತಿಗಳು ಬರ್ತವೆ, ಅದಾದ ಬಳಿಕ ಬಿಜೆಪಿಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಅವರೇ ಕೂಡ ಹೇಳುವಂಥದ್ದು, ಏನು ಒಂದು ಈ ಡಿ ಕೆ ಶಿವಕುಮಾರ್ ಇದ್ದಾರೆ, ಒಂದು ರೀತಿಯ ಜ್ಯೋತಿಷ್ಯ ಹೇಳೋದನ್ನೇ ಒಂದು ಚಟ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಆ ಜ್ಯೋತಿಷ್ಯ ನಂಬಿ ಅವರು ಸಿ ಎಂ ಆಗ್ತೀನಿ ಅನ್ನುವಂಥದ್ದನ್ನು ಕನಸು ಕಾಣ್ತಾ ಇರುವಂಥದ್ದು. ಆದರೆ ಏನು ಒಂದು ಇವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕನ್ನಂತಿದ್ದಾರೆ, ಅವರು ಹೋರಾಟ ಮಾಡ್ತಾ ಇರುವಂಥದ್ದು 2 ವರ್ಷ ಸತತ ಸರ್ಕಾರ ಬಂದ ಮೇಲೆ. ಆದರೆ ಅಲ್ಲಿ ಏನು ಸಿದ್ದರಾಮಯ್ಯನವರ ಬೆಂಬಲಿಗಿದ್ದಾರೆ, ಅವರು ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅವರು ಹೋರಾಟ ಕೂಡ ಮಾಡ್ತಿರುವಂಥದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಬಿಜೆಪಿ ಪಕ್ಷದ ಕಡೆ ವಾಲಿದಾರ ಅನ್ನುವಂಥದ್ದು ಈಗ ಮಾಜಿ ಡಿ ಸಿ ಎಂ ಗೋವಿಂದ ಕಾರಜೋಳ ಅವರ ಒಂದು ಏನು ಹೊಸ ಬಾಂಬ್ ಇದೆ, ಅದರಿಂದ ಏನು ಗೊತ್ತಾಗ್ತಾ ಇರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.